ನಮ್ಮಲ್ಲೊಂದು ನಾಣ್ಣುಡಿ ಇದೆ. ಅದೃಷ್ಟ ಖುಲಾಯಿಸಿದ್ರೆ ಭಿಕ್ಷುಕನು ಕೋಟ್ಯಾಧೀಶನಾಗಬಹುದು. ನಸೀಬು ಕೈಕೊಟ್ರೆ ಕೋಟ್ಯಾಧಿಪತಿಯು ಭಿಕ್ಷುಕನಾಗಬಹುದು. ನಂಬಿದ್ರೆ ನಂಬಿ, ಭಿಕ್ಷುಕನೊಬ್ಬ ತನ್ನ ದುಡಿಮೆಯಿಂದಲೇ ಕೋಟ್ಯಾಧಿಪತಿಯಾಗಿದ್ದಾನೆ. ಮುಂಬೈನ ಈ ವ್ಯಕ್ತಿಯ ಕತೆ ಸಂಪೂರ್ಣ ಭಿನ್ನ. ಈತ ಭಿಕ್ಷುಕನಾಗಿದ್ರೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾನೆ. ಈತ ಇಂದು ದೇಶದ ಅತ್ಯಂತ ಶ್ರೀಮಂತ ಭಿಕ್ಷುಕ. ಈತನ ಹೆಸರು ಭರತ್ ಜೈನ್. ಚಿಕ್ಕಂದಿನಿಂದಲೇ ಬಡತನ ಅನುಭವಿಸಿದ ಭರತ್ಗೆ ಶಿಕ್ಷಣದ ಅವಕಾಶ ಸಿಗಲಿಲ್ಲ. ಜೀವನಕ್ಕೊಂದು ದಾರಿಯೂ ಇಲ್ಲದೆ ಆತ ಸಂಕಷ್ಟ ಅನುಭವಿಸಬೇಕಾಯಿತು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದಿರುತ್ತಾನೆಯೇ? ಕೊನೆಗೂ ಭರತ್ ಜೈನ್ ಭಿಕ್ಷುಕನಾದ. ದಾರಿಹೋಕರ ಕಡೆಗೆ ಕೈ ಚಾಚಿದ. ಸಿಕ್ಕ ಹಣದಲ್ಲೇ ಹೊಟ್ಟೆ ತುಂಬಿಸಲು ಆರಂಭಿಸಿದ. ಬರುಬರುತ್ತಾ ಏಕೋ ಇದೇ ಉದ್ಯೋಗ ಅವನಿಗೆ ಆಸರೆಯಾಯಿತು. ಆದಾಯ ಹೆಚ್ಚುತ್ತಾ ಹೋಯಿತು. ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ಭಿಕ್ಷಾಟನೆ ಮಾಡ್ತಿದ್ದ. ಇಂದು ಭರತ್ ಜೈನ್ ದಿನಕ್ಕೆ ಸುಮಾರು 2 ರಿಂದ 2.5 ಸಾವಿರ ರೂಪಾಯಿ ಗಳಿಸುತ್ತಿದ್ದಾನೆ. ತಿಂಗಳ ಆದಾಯ 60 ರಿಂದ 75 ಸಾವಿರದವರೆಗೂ ಸಿಗ್ತಿದೆ. ಒಬ್ಬ ಉದ್ಯೋಗಿ ಸಂಪಾದಿಸಲು ಸಾಧ್ಯವಾಗದ ಮೊತ್ತವನ್ನ ಈತ ಗಳಿಸುತ್ತಾನೆ. ಗಳಿಸುವವನಿಗೆ ಉಳಿಸುವ ಉಪಾಯವೂ ಇರಬೇಕೆನ್ನುತ್ತಾರೆ. ಆಶ್ಚರ್ಯದ ಸಂಗತಿ ಎಂದರೆ ಜೈನ್ ಗಳಿಸಿದ ಹಣದ ಬಗ್ಗೆ ನಿರ್ಲಕ್ಷ್ಯ ತೋರಲಿಲ್ಲ. ಅದನ್ನು ಎಚ್ಚರಿಕೆಯಿಂದ ಉಳಿಸಿ ಹೂಡಿಕೆ ಮಾಡಿದ. ಬಳಿಕ ಮುಂಬೈನ ಪರೇಲ್ ಪ್ರದೇಶದಲ್ಲಿ ಡಬಲ್ ಬೆಡ್ರೂಮ್ ಫ್ಲಾಟ್ ಖರೀದಿಸಿದ. ಇದರ ಮೌಲ್ಯ ಸುಮಾರು 1.5 ಕೋಟಿ. ಥಾಣೆಯಲ್ಲಿ 2 ಅಂಗಡಿಗಳನ್ನು ಖರೀದಿಸಿ ಬಾಡಿಗೆಗೆ ನೀಡಿದ. ಈ ಆಸ್ತಿಗಳ ಮೌಲ್ಯ ಪ್ರಸ್ತುತ 1 ಕೋಟಿಗೂ ಹೆಚ್ಚು. ಒಟ್ಟಾರೆಯಾಗಿ ಭರತ್ ಜೈನ್ ಸುಮಾರು 7.5 ಕೋಟಿ ಮೌಲ್ಯದ ಆಸ್ತಿಯ ಒಡೆಯ. ಇದೀಗ ಭರತ್ ತನ್ನ ಪತ್ನಿ, 2 ಗಂಡು ಮಕ್ಕಳು, ಸಹೋದರ ಮತ್ತು ತಂದೆಯೊಂದಿಗೆ ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ. ಮಕ್ಕಳನ್ನು ಕಾನ್ವೆಂಟ್ಗೆ ಸೇರಿಸಿದ್ದಾನೆ. ಸ್ವಂತ ಸ್ಟೇಷನರಿ ಅಂಗಡಿ ಹೊಂದಿದ್ದಾನೆ. ಇಷ್ಟೆಲ್ಲ ಇದ್ದರೂ ಜೈನ್ ಭಿಕ್ಷಾಟನೆ ನಿಲ್ಲಿಸಿಲ್ಲ. ತನ್ನನ್ನು ಮೇಲೆತ್ತಿದ ಈ ವೃತ್ತಿಯನ್ನು ಬಿಡಲಾರೆ ಎಂದು ಪಟ್ಟು ಹಿಡಿದಿದ್ದಾನೆ. ಹಣ ಸಂಪಾದನೆ ಮುಖ್ಯವಲ್ಲ, ಅದನ್ನು ಹೇಗೆ ಬಳಸಬೇಕೆಂಬುದನ್ನು ಭರತ್ ಜೈನ್ ತೋರಿಸಿಕೊಟ್ಟಿದ್ದಾರೆ. ಶಾಂತಿ ನೆಮ್ಮದಿ ಇಲ್ಲದ ಶ್ರೀಮಂತಿಕೆಗಿಂತ ಭರತ್ ಜೈನ್ನ ಈ ಸಿರಿವಂತಿಕೆ ಮೇಲಲ್ಲವೇ?